ಇದು 1 ಎಕರೆ 20 ಗುಂಟೆ ಜಾಗ. ಸೊ ಈ ಥರ ಬ್ಯಾಕ್ ಸೈಡಲ್ಲಿ ಒಂದು ಬೆಟ್ಟ ಇರುವಂಥ ಒಳ್ಳೆ ಹಿಲ್ ವ್ಯೂ ಇರುವಂಥ ಜಾಗ. ರೆಡ್ ಸಾಯಿಲ್ ಇದು. ತುಂಬ ವರ್ಷಗಳಿಂದ ಏನು ವ್ಯವಸಾಯ ಮಾಡಲಿಲ್ಲ, ಹಾಗಾಗಿ ಸಾಯಿಲ್ ಕಂಡೀಷನ್ ಗೊತ್ತಾಗ್ತಿಲ್ಲ. ಈ ಥರ ಟಾರ್ ರೋಡ್ಗೆ ಅಟ್ಯಾಚ್ ಆಗಿರುವಂಥದ್ದು. ಈ ಥರ ಟಾರ್ ಅಟ್ಯಾಚ್ ಆಗಿರುವಂಥ 1 ಎಕರೆ 20 ಗುಂಟೆ ಸಪ್ರೇಟು ಸ್ಕೆಚ್ ಆಗಿದೆ. ಇಲ್ಲಿ ಪಕ್ಕದಲ್ಲಿ ಎಲೆಕ್ಟ್ರಿಕ್ ಕನೆಕ್ಷನ್ ಇದೆ. ಇಲ್ಲಿ ಎದುರುಗಡೆ ಮತ್ತು ಬರೋ ದಾರಿನಲ್ಲಿ ಅಲ್ಲಲ್ಲಿ ನೋಡ್ಬೋದು. ಈ ಸಮ್ಮರ್ಲು ಕೂಡ ಗ್ರೀನರಿ ಇದೆ, ಹಸಿರಾಗಿದೆ, ಒಳ್ಳೆ ನೀರಾವರಿ ಬೆಲ್ಟು. ಇದು ಒಂದು ಮುತ್ತತ್ತಿ ರೋಡು, ಟೂರಿಸ್ಟ್ ಪ್ಲೇಸು. ಮೋಸ್ಟ್ ಒಂದು ನಿಮಿಷಕ್ಕೆ ನೋಡ್ಬೋದು ನೀವು ಯಾವ ಥರ ಈ ಥರ ವೆಹಿಕಲ್ ಮೂಮೆಂಟು ಯಾವ ಥರ ಇದೆ ಅಂತೇಳಿ. ಇಲ್ಲಿ ಪಕ್ಕದಲ್ಲಿ ಇನ್ನೊಬ್ಬರದ್ದು ತೋಟ ಇದೆ. ಸೊ ಆ ತೋಟ ಏನಿದೆ ಅವರು ಅಳತೆ ಅಪ್ರೋಚ್ ಮಾಡ್ಕೊಂಡಿದ್ದಾರೆ ಅವರು. ಅದರಿಂದ ನೆಕ್ಸ್ಟ್ ಇರೋದೇ ಇದಕ್ಕೂ ಕೂಡ ಸಪ್ರೇಟ್ ಸ್ಕೆಚಲ್ಲಿ ಆಗಿದೆ. ಹತ್ತಿರದಲ್ಲೇ ಎಲೆಕ್ಟ್ರಿಕ್ ಕನೆಕ್ಷನ್ ಇದೆ. ಎಲೆಕ್ಟ್ರಿಕ್ ಕನೆಕ್ಷನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಈ ಥರ ಒಳ್ಳೆ ಒಂದು ಬೆಟ್ಟದ ವ್ಯೂ ಇರುವಂಥದ್ದು. ಮಳೆಗಾಲ ಸ್ಟಾರ್ಟ್ ಆಯಿತು ಅಂತಂದರೆ ಇನ್ನೂ ಗ್ರೀನರಿ ಆಗಿರ್ತದೆ. ಎಲೆಕ್ಟ್ರಿಕ್ ನೋಡಿ 440 ವೋಲ್ಟ್ಸು 220 ವೋಲ್ಟ್ಸು ಎಲ್ಲ ಹೋಗಿದೆ. ಈ ಥರ ಟಾರ್ ರೋಡ್ಗೆ ಅಟ್ಯಾಚ್ ಆಗಿರುವಂಥ 1 ಎಕರೆ 20 ಗುಂಟೆ ಜಾಗ. ನೋಡಿ ಈ ಥರ ಮೇನ್ ರೋಡು ಯಾವಾಗಲೂ ವೆಹಿಕಲಿಂಗ್ ಓಡಾಡ್ತಾನೆ ಇರ್ತದೆ. ನಿಮಗೆ ಹಲಗೂರಿಂದ 10 ಕಿಲೋಮೀಟ್ರ್ ಆಗುತ್ತೆ ಈ ಜಾಗಕ್ಕೆ. ನೋಡಿ ಪಕ್ಕದವ್ರು ಇದ್ದಾರಲ್ಲ, ಅವ್ರದ್ದು ಅಳತೆ ಅಭ್ಯಾಸ ಮಾಡಿಕೊಂಡು ಫೆನ್ಸಿಂಗ್ ಹಾಕ್ಕೊಂಡಿದ್ದಾರೆ ಅವರು. ಸೊ ಅದ್ರ ಪಕ್ಕ ನೆಕ್ಸ್ಟ್ ಇರೋ ಜಮೀನು ಇದು ಕೂಡ ಸ್ಕೆಚ್ಚಾಗಿ ರಿಜಿಸ್ಟ್ರಿಗೆ ರೆಡಿ ಇರುವಂಥ ಜಾಗ. ಈ ಥರದ್ದು ನಾನು ಲ್ಯಾಂಡ್ ಒಳಗಡೆ ಹೋದರೆ ಇಲ್ಲಿ ಬ್ಯಾಕ್ ಡ್ರಾಪ್ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನಾನು ಹೊರಗಡೆ ಇದ್ದೀನಿ, ಐ ಮೀನ್ ರೋಡಲ್ಲಿ ಇದ್ದೀನಿ. ನೋಡಿ 2 ನಿಮಿಷ ವೀಡಿಯೋನಲ್ಲಿ ಎಷ್ಟು ವೆಹಿಕಲ್ ಮೂವ್ಮೆಂಟ್ ಆಗೋದು ನೀವೇ ನೋಡ್ಬೋದು. ಈ ಥರ ಟೂರಿಸ್ಟ್ ಪ್ಲೇಸು.